So, how enlightenment happens and how death occurs. So, both you should be able to digest it in the mind. Especially enlightenment should happen in the heart. Heart ಅಲ್ಲಿ ಆಗಬೇಕು. Death you should understand in the mind, in the intellect. Okay? Then you are able to see both sides of your life. ಈಗ ನಿಮ್ಮ ಪೂರ್ವಿಕರು ಹೇಗೆ ಸತ್ತರು, ಯಾವ ಥರ ಅದು ಅನುಭವ ಅವ್ರು ಹೇಳಿರ್ತಾರೆ, ಅದು ಹೇಗೆ ಅಂತ ಒಂದು ಸ್ವಲ್ಪ ಅದನ್ನು ಮೆಡಿಟೇಷನ್ ಮಾಡ್ಕೊಳ್ಳಿ. ಮೆಡಿಟೇಟ್ ಮಾಡಿ ಮಾಡಿ ನೋಡ್ಕೊಳ್ಳಿ. ಒಂದೊಂದು ಸಲ ಅವರ ದರ್ಶನ ಆಗಿಬಿಡುತ್ತೆ ನಿಮಗೆ. ಅವ್ರ ದರ್ಶನ ಆಗುತ್ತೆ ಸಮ್ಟೈಮ್ಸ್. ಇನ್ನೊಂದು ಸಲ ಎನ್ಲೈಟನ್ಮೆಂಟ್ ಯಾವ ಥರ ಆಗುತ್ತೆ ಅನ್ನೋದು ಸಾಧು ಸಂತರು, ಅದು ಎಸ್ಪೆಷಲಿ ಸ್ವಾಮಿ ರಾಮ ಪುಸ್ತಕದಲ್ಲಿ ಭಾಳ ಚೆನ್ನಾಗಿ ಅವರು ಬರೆದಿದ್ದಾರೆ. ಸೊ ಅದನ್ನು ಕೂಡ ನೋಡಿಕೊಂಡು ಅದನ್ನು ಮಾಡಿಕೊಟ್ರೆ ಬಿಟ್ಟರೆ. ಆ್ಯಂಡ್ ಲೈಫ್ ಮಧ್ಯ ಹೇಗಿದೆ ಅನ್ನೋದನ್ನು ಅವ್ರ ಪುಸ್ತಕ ಇನ್ನೊಂದು ತುಂಬ ಚೆನ್ನಾಗಿದೆ, ದ ಪಾತ್ ಆಫ್ ಫೈರ್ ಆ್ಯಂಡ್ ಲೈಟ್. ಓಕೆ, ಆ ಪುಸ್ತಕ ಅವ್ರದ್ದು ತುಂಬ ಚೆನ್ನಾಗಿದೆ, ದ ಪಾತ್ ಆಫ್ ಫೈರ್ ಆ್ಯಂಡ್ ಲೈಟ್. ಓಕೆ, ಅದನ್ನು ಓದ್ಕೊಳ್ಳಿ. ಸೊ ಅದನ್ನು ಓದಿಕೊಂಡಾಗ ಅದೇನು ನೋಡಬೇಕು, ಓದಬೇಕಾದ್ರೆ ಸುಮ್ಮನೆ ಒಂದು ಪುಸ್ತಕ ಓದ್ದಂಗೆ, ಕತೆ ಪುಸ್ತಕ ಓದ್ದಂಗೆ ಓದಬಾರ್ದು. ಒಂದೊಂದು ಪೇಜನ್ನು ಓದಿ ಅದನ್ನು ಸವಿಬೇಕು. ಯು ಹ್ಯಾವ್ ಟು ಗಾರ್ಗಲ್ ದಟ್ ಇನ್ಸೈಡ್ ಯುವರ್ ಮೌತ್, ಇನ್ ಯುವರ್ ಮೆಂಟಲ್ ಇಂಟೆಲೆಕ್ಟ್ ಆ್ಯಂಡ್ ಇನ್ ಯುವರ್ ಹಾರ್ಟ್. ಅದನ್ನು ಅರ್ಥ ಮಾಡ್ಕೊಂಡ್ರೇ ನಿಮಗೆ ಯು ಗೆಟ್ ದ ಡೈರೆಕ್ಷನ್ ಯು ಹ್ಯಾವ್ ಟು ಫಾಲೋ ಅಂತ ಬರುತ್ತೆ. ಇಲ್ಲಾಂದರೆ ಕತೆ ಪುಸ್ತಕ ಓದ್ದಂಗೆ ಓದ್ಬಿಟ್ರೆ ಏನು ನಿಮ್ಗೆ ಏನೂ ಜ್ಞಾಪಕ ಇರೋಲ್ಲ. ಇಟ್ ಹ್ಯಾಸ್ ಟು ಟಚ್ ಯುವರ್ ಹಾರ್ಟ್. ನೀವು ಯಾವ್ಯಾವ ವಿಚಾರ ಹಾರ್ಟಲ್ಲಿ ಟಚ್ ಮಾಡಿಸ್ತೀರೋ ಅದು ನಿಮಗೆ ಫೀಲ್ ಆಗುತ್ತೆ. ಬ್ರೈನಿಗೆ ಮಾಡಿದ್ರೆ, ಬ್ರೈನ್ ಈಸ್ ಅನ್ ಎಲಿಮೆಂಟ್ ಆಫ್ ದ ಇಂಟಲೆಕ್ಟ್ ವೇರ್ ಯು ವಿಲ್ ನಾಟ್ ಫೀಲ್. ಬ್ರೈನಲ್ಲಿರೋದೆಲ್ಲ ಮೆಮರಿಗೆ ಹೋಗುತ್ತೆ. ಎಷ್ಟು ಮೆಮರಿ ಇರುತ್ತೆ ನಿಮಗೆ? ಇಲ್ಲಿರಬೇಕು, ಇಲ್ಲಿ ಫೀಲ್ ಆದರೆ ಗೊತ್ತಾಗ. ಈಗ ಇಫ್ ಯು ಆರ್ ಗೋಯಿಂಗ್ ಫಾರ್ ಎನ್ಲೈಟನ್ಮೆಂಟ್ ದೆನ್ ಯು ಶುಡ್ ಫೀಲ್ ಇಟ್. ಆ ವೇದನೆ, ಆ ನೋವು, ನಲಿವು, ಅದನ್ನೆಲ್ಲ ಅರ್ಥ ಮಾಡ್ಕೋಬೇಕು. ಅದಕ್ಕೆ ದ ಪಾತ್ ಆಫ್ ಫೈರ್ ಆ್ಯಂಡ್ ಲೈಟ್ ಬೈ ಸ್ವಾಮಿ ರಾಮ, ಅದು ನೋಡಬೇಕು. ಕನ್ನಡದಲ್ಲಿದೆ, ಇಂಗ್ಲೀಷಲ್ಲಿದೆ, ಎಲ್ಲ ಇದೆ. ಅದನ್ನು ನೋಡ್ಕೋಬೇಕು ನೀವು. ಅದನ್ನು ನೋಡಿಕೊಂಡ್ರೇ ಅದು ನಿಮ್ಗೆ ಅರ್ಥ ಆಗೋದು. ಅದು ಅರ್ಥ ಆದ್ರೇ ನಿಮಗೆ ಅರ್ಥ ಆಗೋದು. ಕನ್ನಡದಲ್ಲಿ ಇದೆಯೋ ನನಗೆ ಗೊತ್ತಿಲ್ಲ, ಬಟ್ ಪಾತ್ ಆಫ್ ಫೈರ್ ಆ್ಯಂಡ್ ಲೈಟ್ ಇಂಗ್ಲೀಷ್ನಲ್ಲೇ ಇರೋದು, ನಾನು ಕಂಡಂಗೆ ಇಲ್ಲ. ಸೊ ನೋಡೋಣ, ಅದನ್ನು ನೋಡಿ. ಸೊ you have to understand what is your life, and you should understand what is the true part of your life. The true part of your life is awareness, and that constant awareness leads you to Niswartha Prema, and Niswartha Prema leads you to enlightenment. Constant awareness leads to unconditional love for everybody, every Tom, Dick and Harry. And this constant unconditional love leads you to enlightenment. You have to practice it. At least 1 hour daily you practice it. ಅದು ಹೆಂಗೆ ಪ್ರಾಕ್ಟೀಸ್ ಮಾಡೋದು? ಸುಮ್ಮನೆ ಯು ಹ್ಯಾವ್ ಟು ಲೂಸ್ ಯುವರ್ ಸೆಲ್ಫ್. ಆ ಲೂಸ್ ಮಾಡ್ತಾ ಬಂದಾಗ ಏನಾಗುತ್ತೆ, ಈ ಕೊಬ್ಬರಿ ಗಿಟ್ಕು ಈಗಷ್ಟೇ ಹೇಳಿದ್ನಲ್ಲ, ಆ ಥರ ಈಗೋ ನಮ್ಮ ಒಳಗಡೆ ಎಲ್ಲ ಮೈಕ್ರೋ ಕಾನ್ಸ್ಟಿಟ್ಯೂಟ್ಸ್ ಆಫ್ ಯುವರ್ ಸೆಲ್, ನಿಮ್ಮ ಬಾಡಿ ಸೆಲ್ಲಲ್ಲಿ ಅದೆಲ್ಲ ಈಗೋ ಇರುತ್ತೆ. ಎವ್ರಿ ಸೆಲ್ ಆಫ್ ದ ಬಾಡಿ ಹ್ಯಾಸ್ ಅ ಮೈಂಡ್, ಆ್ಯಂಡ್ ದಿಸ್ ಮೈಂಡ್ ಈಸ್ ಕನ್ವೀನಿಯೆಂಟ್ಲಿ ಕವರ್ಡ್ ಬೈ ಈಗೋ. ನಿಮ್ಮಲ್ಲಿ 256 to the power of 256 to the power of 1,01,000,000 times ಅಷ್ಟು ಮೈಂಡ್ ಇರುತ್ತೆ, ಅಷ್ಟು ಜೀನು. ಅಷ್ಟು ಜೀನಲ್ಲೂ ಈ ಮೈಂಡ್ ಇರೋದರಿಂದ ಎನ್ಲೈಟನ್ಮೆಂಟ್ ಹ್ಯಾಪನ್ಸ್ ವೆನ್ ಆಲ್ ದಿ ಎಕ್ಸ್ ಫ್ಯಾಕ್ಟರ್ ಕಾಲ್ಡ್ ಆಸ್ ದ ಈಗೋ ಫ್ಯಾಕ್ಟರ್ ಸ್ಟಾರ್ಟ್ಸ್ ಗೋಯಿಂಗ್ ಅವೇ by willpower, by supreme willpower and unconditional love.
ಸುಮ್ಮನೆ ನೀವು ಬರೀ ನಿಮ್ಮ ಫ್ಯಾಮಿಲಿಗಳು ನೋಡಿ ನಿಮಗೆ ಪ್ರೇಮ ಎಲ್ಲ ಬಿಟ್ಬಿಡಿ, ಅದೆಲ್ಲ ಮೋಹ. ಇಟ್ ಈಸ್ ನಾಟ್ ಪ್ರೇಮ, ಇಟ್ ಈಸ್ ಮೋಹ. ದಿಸ್ ಈಸ್ ಹೌ ಇಟ್ ಈಸ್. ಲೈಫ್ ಇಸ್ ಲೈಕ್ ದಟ್, ಫಿಲ್ಡ್ ವಿತ್ ಅನ್ಕಂಡೀಷನಲ್ ಲವ್. ಎಕ್ಸ್ ಫ್ಯಾಕ್ಟರ್ ಇಸ್ you should not be selfish at any point of time. You should give what? Unconditional love. ಅನ್ಕಂಡೀಷನಲ್ ಲವ್ ಕೊಡೋಕ್ಕೆ ಶುರು ಮಾಡಿದಾಗ ನಿಮಗೆ ತನಗೆ ತಾನೇನೆ ನಿಸ್ವಾರ್ಥ ಪ್ರೇಮ ಬರೋಕ್ಕೆ ಶುರು ಆಗುತ್ತೆ. ಯು ಆಫರ್ ಯುವರ್ ಸೆಲ್ಫ್ ಟು ಆಲ್ ಯುವರ್ ನಿಯರ್ ಆ್ಯಂಡ್ ಡಿಯರ್ ಒನ್ಸ್, ಆ್ಯಂಡ್ ಯು ಆಫರ್ ಯುವರ್ ಸೆಲ್ಫ್ ಟು ದ ಹೋಲ್ ಆಫ್ ದಿಸ್ ಸೊಸೈಟಿ. ಇದು ಮಾಡ್ತಾ ಬಂದಾಗ then enlightenment happens. You should feel, every cell in your body should feel unconditional love. Bari nim family alla idan ಮಾಡಿ. This is what from these great masters I have learnt. ಆಯಿತಾ? ಮೊನ್ನೆ ಯಾವುದೋ ಒಂದು 4-5 ಇನ್ಸಿಡೆಂಟ್ ಓದ್ತಾ ಇದ್ದೆ. ಕಾಂಚಿ ಕಾಮಕೋಟಿ ಪೆರಿಯವಾರ್, the great sage of Kanchi Kamakoti, ಅವರೆಲ್ಲ how he dispensed, how he was able to see problems from other people, how he was able to solve problems from other people. ಕನ್ನಡದಲ್ಲಿರುತ್ತೆ, ತಮಿಳಲ್ಲಿರುತ್ತೆ. ಆ ಥರ ಏನಾದ್ರು ಬುಕ್ಸ್ ಇದ್ದಾಗ ಆ ಥರ ಬುಕ್ ಸಿಕ್ಕಿದ್ರೆ ಓದಿ. ಕಾಂಚಿ ಕಾಮಕೋಟಿ ಅವ್ರನ್ನ ಪೆರಿಯವಾಳ್ ಅಂತ ಕರೀತಾಯಿದ್ರು ಶಂಕರಾಚಾರ್ಯರು. ಕಾಂಚಿ ಕಾಮಕೋಟಿ ಶಂಕರಾಚಾರ್ಯರು, ದ ಓಲ್ಡ್ ಮ್ಯಾನ್. ಅವ್ರದ್ದೆಲ್ಲ ಓದಿ ಸ್ನಿಪ್ಪೆಟ್ಸ್ ಎಷ್ಟು ಚೆನ್ನಾಗಿದೆ ಗೊತ್ತಾ. ಹೌ ಅದನ್ನೆಲ್ಲ ಓದ್ತಾಗ ನಮಗೆ ಒಂಥರ ಸ್ಫೂರ್ತಿ ಬರುತ್ತೆ. ವಿ ಗೆಟ್ ದ್ಯಾಟ್ ಸ್ಫೂರ್ತಿ. ಹೆಂಗಿದ್ರು ನೋಡು, ಏನೂ ಇಲ್ಲ, ಎಷ್ಟು ಸಿಂಪಲ್ಲಾಗಿದ್ದರು, ಅವ್ರ ಜ್ಞಾನ ಎಷ್ಟು ಸಿಂಪಲ್ಲಾಗಿತ್ತು. ವಿಜಯಕುಮಾರ್ ಅರ್ಥ ಆಯ್ತಾ? ಕಾಂಚಿ ಕಾಮಕೋಟಿ ಪೆರಿಯವಾಳ್ ತಮಿಳ್ ನೇಮ್ ಅದು. ದೊಡ್ಡವರು ಕಾಂಚಿ ಕಾಮಕೋಟಿ ದೊಡ್ಡವರು, ಶಂಕರಾಚಾರ್ಯರು ಹಳಬರು, ಚಂದ್ರಶೇಖರ್. ಯಾವುದು? 101. ಅದು ಹೇಗಿತ್ತು ಅವರಲ್ಲಿ? ಏನು ಡಿಸ್ಪೆನ್ಸಿಂಗ್ ನಾಲೆಡ್ಜ್, ಅದನ್ನೆಲ್ಲ ಓದಬೇಕು. ಅದನ್ನು ಓದಿದ್ರೆ ಗೊತ್ತಾಗುತ್ತೆ ನಿಮಗೆ. ಅದರಲ್ಲಿ ಅಟ್ಲೀಸ್ಟ್ ಒಂದು ಗೆರೆ ನಿಮಗಿದ್ದರೆ, ಅದನ್ನು ತಿಳ್ಕೊಂಡ್ರೆ, ಹಾಫ್ ದ ಎನ್ಲೈಟನ್ಮೆಂಟ್ ಇಸ್ ಆಲ್ರೆಡಿ ಫಿನಿಶ್ಡ್ ಫಾರ್ ಯು. ಅವೇರ್ನೆಸ್ ಆ್ಯಂಡ್ ಎನ್ಲೈಟನ್ಮೆಂಟ್ ಬರುತ್ತೆ. ದಟ್ ಈಸ್ ದ ಕ್ರೂಷಿಯಲ್ ಆಸ್ಪೆಕ್ಟ್ ಆಫ್ ಗೋಯಿಂಗ್ ಥ್ರೂ ದಿಸ್ ಹಿಸ್ಟ್ರೀಸ್ ಆಫ್ Shankaracharya's enlightened people. It is so beautiful, you know. You will feel so much of energy, conscious energy. Adan odi Tattva 8. As both knowledge and Kundalini Shakti rise, Ichha Shakti also rises. As knowledge. ಈಗ ನಾವು ಹೇಳಿದ್ದೆಲ್ಲ ನಾಲೆಡ್ಜ್. ಪೆರಿಯವಾಳ್ ಬಗ್ಗೆ ಮಾತಾಡಿದ್ವಿ, ಕಂಚಿ ಕಾಮಕೋಟಿ ದೊಡ್ಡವರು, ಹಿರಿಯರು, ಅವ್ರ ಬಗ್ಗೆ ಮಾತಾಡಿದ್ವಿ. ಅದು ನಾಲೆಡ್ಜ್. ಅದು ಕೇಳ್ತಾ ನಿಮಗೊಂದು ಸ್ಫೂರ್ತಿ ಬಂತಲ್ಲ, ಏನೋ ನಾನೇನು ಹಿಂಗಾಗೋಗಿದ್ದೀನಲ್ಲ, ವಾಟ್ ಆಮ್ ಐ ಡೂಯಿಂಗ್ ಅಂತ ಬರಬೇಕು. ಹೂ ಆಮ್ ಐ, ವಾಟ್ ಆಮ್ ಐ ಡೂಯಿಂಗ್, ವಾಟ್ ಆಮ್ ಐ ಹೆಡ್ಡಿಂಗ್, ವಾಟ್ ಈಸ್ ದ ಪರ್ಪಸ್ ಆಫ್ ಮೈ ಲೈಫ್. ಇದು ಒಂದು ಸಿಂಪಲ್ ಕ್ವಶ್ಚನ್ ಕೇಳಿದಾಗ ಮಿಕ್ಕಿದ್ದೆಲ್ಲ ಕೊರಾಲರಿ ಕ್ವಶ್ಚನ್ಸು ನಿಮಗೆ ಬರೋಕ್ಕೆ ಶುರು ಆಗುತ್ತೆ ಅಲ್ವಾ? Histories of the saints, their very life, the way of their living inspires us. It makes us very clear as to how artificial our life is, and what is the our life. How artificial our life is, and why we are giving importance to something which is not at all important. Yes. So when they are completely focused on the truth that the Upanishads speak of, and they are operating from that truth alone. And when we read it, we come to understand that how important it is to see from their point of view. Yes. Till today we have been seeing It is very difficult to see
from their point of view. Why? Because they are completely centered in that truth. Why? Why? Because they are enlightened. Why are they enlightened? Because of their complete devotion to God, because of their supreme willpower to follow that path of the truth. Right. Agreed, but why? 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 They have ಯೋಚನೆ cultivated. ಮಾಡ್ತೀನಿ ಅರ್ಜೆಂಟ್ ಕ್ವಶನ್ ಕೇಳಿದ ತಕ್ಷಣ ಆನ್ಸರ್ ಮಾಡಬೇಕು ಅಂತ ಏನು ಅರ್ಜೆನ್ಸಿ ಇಲ್ಲ. ಐ ಹ್ಯಾವ್ ಆಲ್ ದ ಪೇಷನ್ಸ್. ಹೇಳಿ. Allah, they have that complete, the divine virtues of unconditional love. Why they have divine virtues? Why they have divine virtues? They are devoid of their ego. Exactly. So first the answer was why? Because they were devoid of ego. Because they are devoid of ego, Uh-huh. both knowledge and Kundalini Shakti rise. Why? Because as I told you, every cell has a mind, and every mind alli ego idde irutte. Second truth, every cell has a mind, and the second enlightening truth is every cell, every gene, we have 256 into 10 million genes and the mind in the gene. ಆ ಮೈಂಡ್ ಎಲ್ಲದರಲ್ಲೂ ಈಗೋ ಇದ್ದೇ ಇರುತ್ತೆ. ಆ ಈಗೋ ಆ ಸೆಲ್ಸ್ ಅಲ್ಲಿ ಇರೋದ್ರಿಂದಾನೇ ನಮಗೆ ಅಷ್ಟು ಬೇಗ ಎನ್ಲೈಟನ್ಮೆಂಟ್ ಆಗಲ್ಲ. ಫಸ್ಟ್ ವಿ ಶುಡ್ ಬಿ ಅವೇರ್ ದಟ್ ದೇರ್ ಇಸ್ ಈಗೋ ಇನ್ ಎವ್ರಿ ಸೆಲ್ ಆಫ್ ದ ಮೈಂಡ್. ಅದಕ್ಕೇನು ಮಾಡ್ತಾರೆ ಜನರು ಪ್ರೋತ್ಸಾಹ ಕೊಡ್ತಾರೆ. ಓ ನೀವು ಬಿಡ್ರಿ, ನೀವು ತುಂಬ ಗ್ರೇಟ್ ಮನುಷ್ಯ, ನಿಮಗೋಸ್ಕರ ಒಂದು ಸೀಟ್ ಹಾಕ್ಕೊಡ್ತೀವಿ, ನಿಮಗೋಸ್ಕರ ಒಂದು ಆಸನ ಹಾಕ್ಕೊಡ್ತೀವಿ, ನಿಮಗೋಸ್ಕರ ನಿಮಗೆಲ್ಲ ಮರ್ಯಾದೆ ಕೊಡ್ತಾ ಇದ್ದೀವಿ. ಆ ಮರ್ಯಾದೆ ಕೊಟ್ಟಾಗ ನಮಗೆ ಈಗೋ ಜಾಸ್ತಿ ಆಗ್ತಾ ಬರುತ್ತೆ. When people start respecting you, point number 3, when people start recognizing you, it is the dharma. But your dharma is you should not slip up on that awareness which ultimately leads you to that enlightening factor. ಒಂದೊಂದು ಸೆಲ್, ಒಂದೊಂದು ಜೀವಕೋಶಾನು ಕೂಡ ಎನ್ಲೈಟನ್ಮೆಂಟ್ ಇಲ್ಲದೆ ಇರೋ ಥರದಲ್ಲೇ ಹೋಗ್ತಾ ಹೋಗಬೇಕು. ವಿ ಹ್ಯಾವ್ ಟು ಮೇಕ್ ಶ್ಯೂರ್ ದಟ್ ಎವ್ರಿ ಸೆಲ್ ಇನ್ ಅವರ್ ಬಾಡಿ does not have that ego in that. We have 256 into 1 billion cells. Each cell has got a mind. ಅದಕ್ಕೇನಾಗುತ್ತೆ, these enlightened beings will not have ego. Ego ಇರಬಾರ್ದು. The more you have ego, more farther away you are from enlightenment. ಈ ಥರ ಪ್ರಶ್ನೆ ಕೇಳಬೇಕು ನೀವು. ಹೇಗೆ ಒಂದು ಸ್ವಾಭಿಮಾನ, ಒಂದು ಸ್ವಯಂ ಅಭಿಮಾನ ಇಟ್ಕೊಳ್ಳೋದು ಈಗೋನ. ಹೌದು, ಒಂದು ಮರ್ಯಾದೆ ಕೊಡ್ತಾರೆ ಅಂದಾದ್ಮೇಲೆ ನೀವು ಆ ಮರ್ಯಾದೆನ ಕೀಪ್ ಅಪ್ ಮಾಡಬೇಕು. ಯಾವ ಥರ ತಗ್ಗಿ ಬಗ್ಗಿ ನಡಿಬೇಕು. ನಾವು ತಗ್ಗಿ ಬಗ್ಗಿ ನಡೀಲಿಲ್ಲ ಅಂದರೆ, if we don't bend and blend, we will start consciously or subconsciously projecting our ego. We consciously, subconsciously, we start projecting our ego. ನಾವು ನೋಡಿ, ನಿಮ್ಮ ಸೀರೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ರೆ ಈಗ ಬಂದ್ಬಿಡುತ್ತೆ. ಛೇ, ಕೇಳ್ತಾರೆ ಇನ್ನೊಬ್ರು, ಈ ಸೀರೆ ಚೆನ್ನಾಗಿದೆ ರೀ, ಎಲ್ಲಿ ತೊಗೊಂಡ್ರಿ ಅಂತ ಕೇಳ್ತಾರೆ. ಅಚ್ಚಾ, ಇಲ್ಲಿ ತೊಗೊಂಡ, ನಮಗೂ ಒಂದು ಸಿಗುತ್ತಾ ನೋಡಿ. ಈಗೋ ಅವರೇ ಸಿಂಪಲ್ ಕ್ವಶನ್, ಬಟ್ ನಮಗೆ ಈಗೋ ಬರುತ್ತೆ. ನಾವೇನು ಮಾಡ್ತೀವಿ, ವಿ ಗೋ ಔಟ್ ಆಫ್ ದ ವೇ and try to get that same saree for them.
That is where the ego factor shoots up. For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.